ಮತ್ತಾಯನ ಬರೆದ ಸುವಾರ್ತೆ 24ನೇ ಅಧ್ಯಾಯ 6ನೇ ವಾಕ್ಯ. ಮ್ಯಾಥ್ಯೂ ಚಾಪ್ಟರ್ 24 ವರ್ಸ್ 6 ಅಲ್ಲಿ ದೇವರು ಸಭೆಯಾದ ನಮ್ಮೆಲ್ಲರ ಸಂಘ ಆತನ ಈ ರೀತಿಯ ಮಾತನಾಡ್ತಾ ಇದ್ದಾನೆ. And ye shall hear of wars and rumors of wars. See that ye be not troubled, for all these things must come to pass, but the end is not yet. Hallelujah. ಮತ್ತಾಯನ ಬರೆದ ಸುವಾರ್ತೆ 24ನೇ ಅಧ್ಯಾಯ 6ನೇ ವಾಕ್ಯದಲ್ಲಿ ದೇವರಾತ್ಮನು ಈ ರೀತಿ ಮಾತನಾಡ್ತಾ ಇದ್ದಾನೆ. ಇದಲ್ಲದೆ ಯುದ್ಧಗಳಾಗುವುದನ್ನು ಯುದ್ಧವಾಗುವ ಆಗಿದೆ ಎಂಬ ಸುದ್ದಿಗಳನ್ನು ನೀವು ಕೇಳಬೇಕಾಗಿರುವುದು. ಕಳವಳ ಪಡದಂತೆ ನೋಡಿಕೊಳ್ಳಿರಿ, ಯಾಕೆಂದರೆ ಅದಾಗುವುದು ಅಗತ್ಯ, ಆದರೂ ಇದು ಇನ್ನು ಅಂತ್ಯ ಆಗಲ್ಲ ಎಂದು ದೇವರಾತ್ಮನು ಸಭೆಗಳಿಗೆ ಹೇಳುವುದನ್ನು ಕೇಳಲೆಂಬ ಎಂಬ ಲಕ್ಷಣಗಳಲ್ಲಿ ಸಭೆ ಆದ ನಮ್ಮೆಲ್ಲರ ಸಂಘ ದೇವರಾತ್ಮನು ವಿಶೇಷವಾಗಿ ಮಾತನಾಡ್ತಿದ್ದಾನೆ. ಹಲ್ಲೆಲೂಯಾ. ಈ ವಾಕ್ಯವನ್ನು ಯೇಸು ಕ್ರಿಸ್ತನ ಸ್ವತಃ ಭೂಮಿ ಮೇಲೆ ಇದ್ದಾಗಲೇ ಆತನೇ ಈ ಮಾತನ್ನ ಹೇಳಿದ್ದಾನೆ. ಏನ್ ಹೇಳಿದ್ದಾನೆ? ಯೇಸುವಿಗೆ ಪ್ರಶ್ನೆ ಕೇಳ್ತಾರೆ. ಯಾರು ಯೇಸುನ 12 ಜನ ಶಿಷ್ಯರಲ್ಲಿ ಕೇಳುವುದು ಯೇಸುವಿಗೆ ಪ್ರಶ್ನೆ ಕೇಳ್ತಾರೆ. ಯೇಸುವೆ, ನೀನು ರಹಸ್ಯ ಕೋಣದ ಸೂಚನೆ ಯಾವಾಗ? ಆ ಸೂಚನೆಗೆ ಏನೇನು ಸೂಚನೆಗಳು ಕೊಡ್ತೀಯ, ಏನೇನು ಹೇಳ್ತೀಯ ಹೇಳು. ಅದೆಲ್ಲ ಸೂಚನೆ ನೋಡಿ ಆದ್ರೂ ನಿನ್ನ ರಹಸ್ಯ ಕೋಣನ ಸಿದ್ಧ ಆಗ್ತೀವಿ ಎಂಬುದಾಗಿ ಯೇಸುವಿನ ಶಿಷ್ಯರು ಯೇಸುವಿನ ಬಳಿಗೆ ಕೇಳ್ತಾ ಇರ್ತಾರೆ. ಹಲ್ಲೆಲೂಯಾ. ಆಗ ಯೇಸು ಕೊಡುವಂತ ಉತ್ತರ 6ನೇ ವಾಕ್ಯದಲ್ಲಿ ಇದಲ್ಲದೆ ಯುದ್ಧಗಳಾಗುವ ಹಾಗಿದೆ ಎಂಬ ಸುದ್ದಿಯನ್ನ ಕೇಳಬೇಕಾಗುವುದು. ಇದು ಅಂತ್ಯ ಕಾಲದಲ್ಲಿ ಕೃಪೆಯ ಸಭೆಯ ಮತಗಳಿದ್ದಾಗ ನಮಗೆ ಇದು ರಹಸ್ಯ ಬರಣದ ಒಂದು ಸೂಚನೆ ಆಗಿದೆ. ಹಲ್ಲೆಲೂಯಾ. ಹಾಗಾದ್ರೆ ಈ ಸೂಚನೆ ಸಿಕ್ಕಿದಾಗ ನಾವೇನಾಗಬೇಕು ಅಂದ್ರೆ ದೇವರ ರಹಸ್ಯ ಬರಣಕ್ಕಾಗಿ ಸಿದ್ಧ ಆಗಿರ್ಬೇಕು. ಯಾಕೆಂದ್ರೆ ದೇವರ ಕಡೆ ಯುದ್ಧ ಮಾಡ್ತೀವಂದ್ರೆ ಇದು ನಮಗೆ ಸೂಚನೆ ಸಿಕ್ಕಿದೆ. ಏನಂದ್ರೆ ಯೇಸು ಅತಿ ಬೇಗನೆ ಬರ್ತಾ ಇದ್ದಾನೆ ಅಂತ ಅರ್ಥ. ಹಲ್ಲೆಲೂಯಾ. ಆತನು ಅತಿ ಬೇಗವಾಗಿ ಬರ್ತಾ ಇದ್ದಾನಂದ್ರೆ ನಾವು ಕೂಡ ಅತ್ಯಂತ ಬೇಗವಾಗಿ ಸಿದ್ಧರಾಗಿರ್ಬೇಕು. ಹಲ್ಲೆಲೂಯಾ. ಯಾಕೆಂದ್ರೆ ದೇವರ ವಾಕ್ಯ ಹೇಳುತ್ತೆ, ಸಿದ್ಧ ಆಗಿರುವ ಮೊದಲಿಗಿತ್ತರು ಎಚ್ಚರಪಡುತ್ತಾರೆ, ಸಿದ್ಧ ಆಗದೇ ಇರುವ ಮೊದಲಿಗಿತ್ತರು ಅವರು ಬಿಡಲ್ಪಡುತ್ತಾರೆ ಎಂಬುದಾಗಿ ದೇವರ ವಾಕ್ಯ ಹೇಳುತ್ತೆ. ಹಾಗಾದ್ರೆ ಬಿಡಲ್ಪಟ್ಟವರು 7 ವರ್ಷ ಉಪದ್ರವ ಕಾಲದಲ್ಲಿ ಈ ಭೂಮಿ ಮೇಲೆನೆ ಇರ್ಬೇಕಾಗುತ್ತೆ. ಆ ಭೂಮಿ ಮೇಲೆ ನಾವು ಇರೋದು ಒಳ್ಳೇದ? ರಹಸ್ಯಗುಣದಲ್ಲಿ ಹೋಗೋದೇ ಒಳ್ಳೇದ? ಆಮೇಲೆ ಹಲ್ಲೆಲೂಯಾ. ರಹಸ್ಯಗುಣದಲ್ಲಿ ಹೋಗೋದು ಒಳ್ಳೇದು. ಇಲ್ಲ ಅಂದ್ರೆ ಈಗ ಹೋಟ್ಲಿಗೆ ಹೋಗಿ ಊಟ ಮಾಡ್ಬಿಟ್ಟು ಅವನು ಓನರ್ಗೆ ಹೇಳುವಾಗ ಕಾಸಿಲ್ಲ ಸರ್ ನನಗೆ ಊಟ ಮಾಡ್ಬಿಟ್ಟು ಏನ್ ಮಾಡ್ತಾರೆ ಅಂದ್ರೆ ಅವನು 8 ರೂಪಾಯಿ ಒಳಗಡೆ ಕರ್ಕೊಂಡು ಹೋಗಿ 20 ರೂಪಾಯಿ ಬಿಟ್ಬಿಡ್ತಾನೆ. ಹಲ್ಲೆಲೂಯಾ. ಇವಾಗ ತಿನ್ನೋದೆಲ್ಲ ಈಗ ಮಾಡ್ಬಿಡ್ತಾನೆ, ಚೆನ್ನಾಗಿ ಕೆಲಸ ಮಾಡ್ಸ್ಕೊಂಡ್ಬಿಡ್ತಾನೆ. ಈ ರಹಸ್ಯ ಕೋಣದ ವಿಷಯ ಯಾರಿಗೆ ಆಗಿ ದೇವರು ಹೇಳಿದಾನಂದ್ರೆ ಕೃಪೆಯ ಸಭೆ ಜನರಿಗೆ, ಲೋಕದ ಜನರಿಗಲ್ಲ, ಧರ್ಮಶಾಸ್ತ್ರ ಸಭೆ ಜನರಿಗಲ್ಲ, ಕೃಪೆಯ ಸಭೆಯ ಜನರು. ಯೇಸುವಿನಲ್ಲಿ ನಂಬುವವರಿಗೆ, ಯೇಸುವಿನಲ್ಲಿ ರಕ್ಷಣೆ ಹೊಂದಿರುವವರಿಗೆ, ಯೇಸುವಿನಲ್ಲಿ ವಿಶ್ವಾಸಸ್ಥಾನವನ್ನು ಹೊಂದಿದವರಿಗೆ ರಹಸ್ಯ ಭರಣ ಇದೆ. ಹಲ್ಲೆಲೂಯಾ. ಯೇಸುನ ನಂಬದೇ ಇರೋರಿಗೆ ಅವ್ರಿಗೆಲ್ಲರೂ ಯಾಕೆ ಹೋಗ್ಬೇಕಂದ್ರೆ ದೇವ್ರ ಚಿತ್ತ ಇದೆ. ಅಂದ್ರೆ ಅವರೆಲ್ಲರೂ ಉಪದ್ರವ ಸಿದ್ಧ ಆದರೂ ಮಾತ್ರ ಎತ್ತಲ್ಪಡ್ಬೇಕು ಎಂಬುದು ದೇವ್ರ ಚಿತ್ತ ಇದೆ. ಆಮೇಲೆ ಹಲ್ಲೆಲೂಯಾ. ಕಳೆದ ದಿನಗಳಲ್ಲಿ ನಾವು ಯುದ್ಧದ ಸುದ್ದಿಗಳನ್ನ ಕೇಳ್ತೀವಿ. ಆಮೇಲೆ ಹಲ್ಲೆಲೂಯಾ. ನಮ್ಮ ಚಾನಲ್ನಲ್ಲೂ ಕೂಡ ಜೀಸಸ್ ಕಮಿಂಗ್ ಸೂನ್ ಸ್ಪೆಷಲ್, ಯೇಸು ಬೇಗ ಬರುವ ವಿಶೇಷತೆ ಎಂಬ ಕಾರ್ಯಕ್ರಮದ ಮುಖಾಂತರವಾಗಿ ಅನೇಕ ವರ್ಷಗಳಿಂದ ದೇವರಾತ್ಮನು ಈ ಕಾರ್ಯವನ್ನು ಮಾಡ್ತಾ ಇದ್ದಾನೆ. ಅನೇಕರನ್ನ ದೇವರು ತನ್ನ ರಹಸ್ಯ ಭರಣಕ್ಕಾಗಿ ಸಿದ್ಧಪಡಿಸುವವನಾಗಿದ್ದಾನೆ. ಹಲ್ಲೆಲೂಯಾ. ಇದರ ಮುಖಾಂತರವಾಗಿ ಈಗಾಗಲೇ ನಾವು ಕಳೆದ ದಿನದಲ್ಲಿ ಇಸ್ರಾಯೇಲ್ ದೇಶ ಮತ್ತೆ ಅಮೆರಿಕ ದೇಶ 2 ದೇಶಗಳು ಜಂಟಿಯಾಗಿ ಇರಾನ್ ಅನ್ನೋ ದೇಶದ ಮೇಲೆ ಯುದ್ಧವನ್ನ ಮಾಡಿದೆ. ಹೀಗಾಗಿ ಆ ಯುದ್ಧದಲ್ಲಿ ಆ ದೇಶಕ್ಕೆ ಒಬ್ಬ ಅಧ್ಯಕ್ಷ, ಸುಪ್ರೀಂ ಲೀಡರ್ ಆಯದುಲ್ಲಾ ಖಮೇನಿ ಅಂತ ಅವರ ಹೆಸರು. ಈ ದೇಶದವರು ಬಾಂಬ್ ಮನೆ ಮೇಲೆ ಹಾಕಿರೋದಕ್ಕೆ ಈ ಮನೆಯ ಬ್ಲಾಸ್ಟ್ ಅವರಲ್ಲಿ ಇದ್ದವರು ಕೂಡ ಮತ್ತೆ ಹೋಗ್ಬಿಟ್ಟಿದ್ದಾರೆ. ಹೀಗಾಗಿ ಇವತ್ತಿಗಾಗಲೇ ಬೆಳಗ್ಗೆನೆ ಆ ನ್ಯೂಸ್ ಎಲ್ಲ ಇಡೀ ಪ್ರಪಂಚನೇ ಹರಡ್ಬಿಟ್ಟಿದೆ. ಒಂದ್ ದೇಶ ಒಂದ್ ಊರಿಗೆಲ್ಲ ಹರಡಿಲ್ಲ, ಈಗಾಗಲೇ ಎಲ್ಲಿ ಇಡೀ ಪ್ರಪಂಚಕ್ಕೆ ಹರಡಿದೆ. ಇದು ಹರಡೋದು ಕೂಡ ಇದೇ ದೊಡ್ಡ ಸೂಚನೆ. ಯೇಸುವಿನ ರಹಸ್ಯ ಗುಣ ಅತಿ ವೇಗವಾಗಿ ಬರ್ತಾ ಇದೆ ಅಂತ ಅರ್ಥ. ಹಲ್ಲೆಲೂಯಾ. ಈಗ ಇರಾನ್ ದೇಶದವರು ಅವರು ಕೂಡ ಸುಮ್ಮನೆ ಇರ್ತಾರ, ನಮ್ಮ ದೇಶದ ಮೇಲೆ ಯುದ್ಧ ಮಾಡಿದ್ದೀರಾ, ನಮ್ಮ ಒಬ್ಬನೇ ಸಾಯಿಸಿದ್ರ ಅಂತ ಹೇಳಿ ಈಗ ಅವರು ಕೂಡ ಪ್ರತ್ಯುತ್ತರವಾಗಿ ಕುವೈತ್ ಅನ್ನೋದು ಒಂದು ದೇಶ, ಆ ದೇಶದ ಮೇಲೆ ಕೂಡ ಅಲ್ಲಿ ಅಮೆರಿಕದ ಮಿಲಿಟರಿ ಬೇಸ್ಗಳೆಲ್ಲ ಇರ್ತದೆ. ಆ ಬೇಸ್ಗಳಲ್ಲಿ ಅನೇಕ ಯುದ್ಧದ ವಾಹನಗಳು, ಟ್ಯಾಂಕರ್ಗಳು, ಹಾಕೋ ಟ್ಯಾಂಕಿನ ಗಾಡಿಯಲ್ಲಿ ಏನಿರುತ್ತಂದ್ರೆ ಬಾಂಬ್ಗಳಿರುತ್ತೆ. ಒಂದು ಬಟನ್ ಹೊತ್ತಿದ್ರು ಒಂದು ಬಾಂಬ್ ಹೋಗುತ್ತೆ, ಅಲ್ಲಿ ಬೀಳುತ್ತೆ. ಅಲ್ಲಿ ಯಾರಾದ್ರೂ ಜನ ಇದ್ರೆ ಅವ್ರನ್ನ ಸಾಯಿಸುವಂತ ಕೆಲಸ ಮಾಡುತ್ತೆ. ಅಲ್ಲಲ್ವೇ? ಆಮೇಲೆ
ಮಿಲ್ಟ್ರಿದು ಏರೋಪ್ಲೇನ್ಗಳೆಲ್ಲ ಇರುತ್ತೆ. ಆ ಎಲ್ಲ ಮಿಲ್ಟ್ರಿ ಏರೋಪ್ಲೇನ್ಗೆ ಏನಿರುತ್ತೆ ಅಂದರೆ ಎಲ್ಲ ಬಾಂಬ್ಗಳಿರುತ್ತೆ. ಆ ಏರೋಪ್ಲೇನ್ ಆಕಾಶದ ಮೇಲೆ ಹೋಗುವಾಗಲೇ ಒಂದು ಬಟನ್ ಕ್ಲಿಕ್ ಹೋದರೆ ಸಾಕು, ಅದ್ರ ಕೆಳಗಡೆ ಇದ್ದಂಥ ಬಾಂಬ್ ಹೋಗಿ ಬಿಲ್ಡಿಂಗ್ ಅಪಾರ್ಟ್ಮೆಂಟ್ ಅಥವಾ ಜನ ಎಲ್ಲೆಲ್ಲಿ ಇರ್ತಾರೋ ಅಲ್ಲೆಲ್ಲ ಮುರಿದಾಕ್ಸುತ್ತೆ. ಅದರಲ್ಲಿ ಈಗ ಒಂದು ಮಿಲ್ಟ್ರಿ ಬಾಂಬನ್ನು ಗೊತ್ತಿದ್ದಾಗ ನಿನ್ನೆ ಒಂದು ಸ್ಕೂಲ್ಗೆ ಹೋಗಿ ಬಿಟ್ಬಿಟ್ಟಿದ್ದೆ. ಸ್ಕೂಲಲ್ಲಿ 60 ಜನ ಇದ್ರಂತ ಹೆಣ್ಮಕ್ಳು ಸ್ಕೂಲ್ ಆಗಿರೋದ್ರಿಂದ 60 ಜನ ಹೆಣ್ಮಕ್ಳು ಒಂದೇ ಒಂದು ನಿಮಿಷ ಸತ್ಯ ಹೋದ್ರು. ಅಲ್ಲೆಲ್ಲ ಅವ್ರ್ಯಾರು ಕೂಡ ಬದುಕಿ ಉಳಿದಿರಲಿಲ್ಲ. ಹಾಗಾದ್ರೆ ಇವತ್ತು ನಾವಾದ್ರೂ ಬದುಕಿರೋದು ಯೆಹೋವನ ಕರುಣೆ ಅಂದಾಗಿ ದೇವರ ವಾಕ್ಯ ಹೇಳುತ್ತೆ. ಅಲ್ಲೆಲ್ಲ ಯಾಕಂದ್ರೆ ಅವ್ರು ನಿನ್ನೆ ಇದ್ರು, ಇವತ್ತು ಬೆಳಿಗ್ಗೆ ನೋಡೋಷ್ಟೊತ್ತಿಗೆ ಅವ್ರಿಲ್ಲ, ಇವತ್ತು ಅವ್ರು ಸಮಾಧಿ ಮಾಡ್ತಾ ಇದ್ರು. ಅಲ್ಲೆಲ್ಲ ಆದ್ರಿಂದ ನಾವಾದ್ರೂ ಉಳಿದಿರೋದು ಏನು ಕೃಪೆ? ದೇವರ ಕೃಪೆ. ಎಲ್ಲರೂ ನಾವು ಉಳಿದಿರೋದು ದೇವರ ಕೃಪೆಯಿಂದಲೇ. ಎಲ್ಲರೂ ನಾವು ಉಳಿದಿರೋದು ದೇವರ ಕೃಪೆಯಿಂದಲೇ. ಆಮೇಲೆ ಅಲ್ಲೆಲ್ಲ ಯಾಕಂದ್ರೆ ಪ್ರತ್ಯಕ್ಷ ಆಗುವುದಕ್ಕೂ ಅಂದ್ರೆ ಪ್ರತ್ಯಕ್ಷ ಅಂದ್ರೆ ಇದು ರಹಸ್ಯ ಬಣ್ಣಕ್ಕೆ ಸೂಚನೆ. ಅಲ್ಲಲ್ವಯ್ಯ, ಯೇಸುವಿನ ರಹಸ್ಯ ಬಣ್ಣಕ್ಕೂ ಎರಡನೇದು ಏನಂದ್ರೆ ಯುಗದ ಸಮಾಪ್ತಿಗೆ, ಅಂದ್ರೆ ಈ ಭೂಮಿಗೆ ಒಂದು ಅಂತ್ಯನ ಡೇಟ್ ನ ದೇವರು ಫಿಕ್ಸ್ ಮಾಡ್ಬಿಟ್ಟಿದ್ದಾನೆ. ಹಾಗಾದ್ರೆ ಈ ಭೂಮಿಯಲ್ಲಿ ನಾವ್ ಎಷ್ಟು ಮನೆ ಕಟ್ಟರು, ಎಷ್ಟು ಚರ್ಚ್ ಕಟ್ಟರು, ಭೂಮಿನೇ ದೇವ್ರ ನಾಶ ಮಾಡ್ತಾರ ಅಂದ್ರೆ ನಾವು ಕಟ್ಟಿರೋದು ಏನೂ ಇರಲ್ಲ ಈ ಭೂಮಿಯಲ್ಲಿ. ಅಲ್ಲಲ್ವಯ್ಯ, ಒಂದಿನ ನಾಶವನ್ನ ದೇವರು ಸಿದ್ಧಪಡಿಸಿದ್ದಾನೆ. ಹಾಗಾದ್ರೆ ಅದಾದ ನಂತರ ಭೂಮಿ ಮೇಲೆ ದೇವರು ನಿತ್ಯತ್ವವನ್ನ ಸೃಷ್ಟಿ ಮಾಡ್ತಾನೆ. ಹೊಸ ಹಳೆ ಭೂಮಿನ ನಾಶ ಮಾಡಿ ಹೊಸ ಭೂಮಿನ ಸೃಷ್ಟಿಸಿ ಈ ಭೂಮಿಯಲ್ಲಿ ಇಸ್ರಾಯೇಲ್ ಜನರನ್ನ ಇಡುವವನಾಗಿದ್ದಾನೆ. ಯಾಕಂದ್ರೆ ಅವರು ಧರ್ಮಶಾಸ್ತ್ರದ ಜನರು, ಅದು ನಾವು ಕೃಪೆ ಸಭೆ ಜನರು. ನಾವೆಲ್ಲಿ ಇರ್ತೇವೆ ಅಂದ್ರೆ ಪರಲೋಕದಲ್ಲಿ ದೇವರ ಸಿಂಹಾಸನದ ಮುಂದೆ ಹೋಗುವವರಾಗಿದ್ದೇವೆ. ಹಾಲೆಲೂಯಾ. ಯಾಕೆ ಅಲ್ಲಿಗೆ ಹೋಗ್ತೀವಿ ಅಂದ್ರೆ ನಾವು ದೇವರು ಸೈತಾನನ ಅವನ ದೂತರನ್ನ ಅಲ್ಲಿಟ್ಟಿದ್ದ ಒಂದು ಕಾಲದಲ್ಲಿ ಯಾವಾಗ ಸೈತಾನನಲ್ಲಿ ಅಹಂಕಾರ ಬರುತ್ತೋ, ನಾನು ದೇವರಾಗಬೇಕು ಅನ್ನೋ ಆಸೆ ಅವನಲ್ಲಿ ಬಂದಂತೆ. ಆ ಆಸೆ ಅವನ ಹೃದಯದಲ್ಲಿ ಅನ್ಕೊಂತಾನೆ, ನಾನು ದೇವರಾಗಬೇಕು ಅಂತ ಅನ್ಕೊಂಡಾಗ ದೇವ್ರಿಗೆ ಅದು ಗೊತ್ತಾದ ತಕ್ಷಣ ದೇವರು ಅವನನ್ನು ಎತ್ತಿ ಬಿಸಾಕ್ಬಿಡ್ತಾನೆ. ಅವನ ಹಿಂದುಗಡೆಗೆ 1000 ದೇವದೂತರುಗಳು ಇದ್ರು. ಕೋತಿ ತಾನು ಕೆಟ್ಟೋದಂತೆ ಒಣನೆಲ್ಲ ಕೆಡಿಸುತ್ತಾನೆ. ನನ್ಗೆ ಇವ್ನು ಕೆಟ್ಟೋಗಿದ್ದಾನೆ ಅಂದ್ರೆ ಇವ್ನು ಹಿಂದಿದ್ದವರು ಕೆಟ್ಟೋಗಿದ್ದಾರೆ ಅಂತ ಹೇಳ್ಬಿಟ್ಟು ದೇವರು ಎಲ್ಲರನ್ನೇ ಎತ್ತಿ ಬಿಸಾಕ್ಬಿಡ್ತಾನೆ. ಅವ್ರ ಮಧ್ಯೆ ಆಕಾಶಕ್ಕೆ ಬಂದು ಬಿಟ್ಬಿಡ್ತಾರ. ಮೊದಲು ದೇವದೂತರಾಗಿದ್ದ ಅವರೆಲ್ಲ ಈಗ ಸೈತಾನಗಳು ದೇವಗಳಾಗಿ ಬದಲಾಗ್ಬಿಟ್ಟಿದ್ದಾರೆ. ಅಲ್ಲೆಲ್ಲ ಈಗ ದೇವ ಪ್ಲಾನ್ ಮಾಡ್ದ, ಪರಲೋಕದಲ್ಲಿ ಈ ದೂತರ ಜಾಗ ಎಲ್ಲ ಖಾಲಿ ಆಗ್ಬೇಕು, ಈ ಜಾಗಕ್ಕೆ ಯಾರನ್ನ ಇಡ್ಬೇಕು. ನಾನು ಪರಲೋಕ ಯಾವತ್ತು ಖಾಲಿ ಆಗೋದು ದೇವ್ರಿಗೆ ಇಷ್ಟ ಇರಲ್ಲ. ಆದ್ರಿಂದ ದೇವ್ರ ಏನ್ ಮಾಡ್ತಾನೆ ಅಂದ್ರೆ ಪ್ಲಾನ್ ಮಾಡ್ತಾನೆ, ಈ ಮನುಷ್ಯರಿಗೆ ಈ ಇಲ್ಲಿಗೆ ನಾವು ಮನುಷ್ಯರನ್ನ ಸೃಷ್ಟಿ ಮಾಡಿ ಇಲ್ಲಿಗೆ ತರೋಣ. ಯಾಕಂದ್ರೆ ಅವ್ರಿಗೆ ದೇವದೂತರಿಗಿಂತ ಶಕ್ತಿ ಕಮ್ಮಿ ಕೊಡೋಣ. ಕಮ್ಮಿ ಶಕ್ತಿ ಕೊಟ್ರೆ ಏನ್ ಮಾಡ್ತಾರೆ, ದೇವ್ರೇ ನೀನೇ ನನ್ಗೆ ಆಧಾರ ಅಂದಾಗಿ ಯೇಸು ಮುಂದೆಗೆ ತಗ್ಗಿಸ್ಕೊಡ್ತಾರೆ. ಶಕ್ತಿ ಜಾಸ್ತಿ ಕೊಟ್ಟು ಸೃಷ್ಟಿ ಮಾಡ್ಬಿಟ್ರೆ ಏನ್ ಮಾಡ್ತಾರೆ, ನಮಗೆ ಶಕ್ತಿ ಐತೆ ದೇವ್ರ ಶಕ್ತಿ ಬೇಡ ಬಿಡ ಹೇಳಿ ಹೆಚ್ಚಿಸ್ಕೊಂಡ್ಬಿಡ್ತಾರೆ. ಹಂಗಾಗಿ ದೇವರು ದೇವದೂತರಿಗಿಂತ ಶಕ್ತಿನ ಕಮ್ಮಿಯಾಗಿ ಮನುಷ್ಯನ ಕೊಟ್ಟು ಮನುಷ್ಯನ ದೇವ್ರು ಸೃಷ್ಟಿ ಮಾಡ್ತಾರೆ. ಸೃಷ್ಟಿ ಮಾಡ್ಬಿಟ್ಟು ದೇವರು ಹೇಳ್ತಾರೆ, ನೀವು ಈ ಭೂಮಿಯಲ್ಲಿ ಇರಬೇಕು. ನಿಮ್ಮನ್ನ ಸೃಷ್ಟಿ ಮಾಡಿರೋ ಉದ್ದೇಶ ಏನಂದ್ರೆ ಮುಂದೆ ಪರಲೋಕದಲ್ಲಿ ಸೈತಾನನಿದ್ದ ಜಾಗ ಇವಾಗೆಲ್ಲ ಖಾಲಿ ಆಗಿತ್ತು. ಅವನಿಗೆ ದೂತರಿದ್ರು ಎಲ್ಲ ಜಾಗ ಖಾಲಿ ಆಗಿತ್ತು. ಆ ಜಾಗಕ್ಕೆ ನಿಮ್ಮನ್ನ ಕರ್ಕೊಂಡು ಹೋಗ್ತೇನೆ, ಅದಕ್ಕೋಸ್ಕರನೇ ನಿಮ್ಮನ್ನ ನಾನು ಸೃಷ್ಟಿ ಮಾಡ್ತೀನಿ ಅಂತ ಹೇಳಿ ದೇವರು ಮನುಷ್ಯರಾದ ನಮ್ಮನ್ನ ನಿಮ್ಮನ್ನ ಎಲ್ಲರನ್ನ ಸೃಷ್ಟಿ ಮಾಡಿದ್ರು. ಹಾಲೆಲೂಯಾ. ಹಾಗಾದ್ರೆ ಈಗ ನಮ್ಮನ್ನ ಅಲ್ಲಿಗೆ ಕರ್ಕೊಂಡು ಹೋಗೋದಕ್ಕೆ ಒಂದು ಡೇಟ್ ಕೂಡ ತಂದೆಯಾದ ದೇವರು ಫಿಕ್ಸ್ ಮಾಡಿದ್ದಾರೆ. ಯಾವತ್ತು ಬರುತ್ತೆ ಆ ರಹಸ್ಯ ಬಣ್ಣ ಗೊತ್ತಿಲ್ಲ. ಯೇಸುನೇ ಹೇಳ್ತಾನೆ, ಆ ದಿನವಾಗ್ಲಿ ಆ ಗಳಿಗೆ ಆಗ್ಲಿ ಪರಲೋಕದ ದೇವದೂತರಿಗಾಗ್ಲಿ ಯಾರಿಗೂ ಗೊತ್ತಿಲ್ಲ. ಆ ದಿನ ತಂದೆಯಾದ ದೇವರು ಮಾತ್ರ. ಆದ್ರಿಂದ ಯೇಸುವಿನ ರಹಸ್ಯ ಬಣ್ಣದ ಡೇಟ್ ದಿನ ಕೆಲವರು ಆಫ್ರಿಕಾ ಖಂಡ ದೇಶದಲ್ಲೂ ಬೇರೆ ಬೇರೆ ವಿದೇಶದಲ್ಲೂ ಡೇಟ್ ಹೇಳ್ಬಿಟ್ರು. ಹೋದ ವರ್ಷದಲ್ಲಿ ಆಗಸ್ಟ್ 27ನೇ ತಾರೀಕಿಗೆ ರಹಸ್ಯ ಬಣ್ಣ ಬರುತ್ತೆ ಅಂತ ಹೇಳಿದ್ರು. ಆಗ ಏನಾಯ್ತು, ಬರ್ಲಿಲ್ಲ. ಯಾಕೆ ಬರ್ಲಿಲ್ಲ? ಯೇಸು ಬರೋದಿದ್ರೆ ಡೇಟ್ ಯಾಕೆ ಹೇಳಲ್ಲ? ಬೈಬಲ್ ನಲ್ಲಿ ಹೇಳಿಲ್ಲ ದೇವರು. ಅಂದ್ಮೇಲೆ ನಾವು ಕೂಡ ಡೇಟ್ ಫಿಕ್ಸ್ ಮಾಡೋ ಅವಶ್ಯಕತೆ ಇಲ್ಲ. ದೇವ್ರು ಬರ್ತಾನಂದ್ರೆ ಬರ್ತಾನೆ. ಆದ್ರೆ ಆತನ ಬಂದ ನಾವು ಸಿದ್ಧ ಆಗಿರ್ಬೇಕು. ಆತನ ಬಂದ ನಾವೇನಾದ್ರು ಪಾಪಗಳನ್ನ ಮಾಡ್ಕೊಂಡು ಲೋಕದ ವ್ಯವಹಾರಗಳನ್ನ ಮಾಡ್ಕೊಂಡು ಅಲ್ಲೇ ನಮ್ಮ ಜೀವನ ಕಳೀತಾ ಇದ್ರೆ ಅದ್ ಬರದೇ ರಹಸ್ಯಗಳನ್ನ ಒಂದೇ ಒಂದು ನಿಮಿಷ ಆಗಲ್ವೇ? 2ನೇ ನಿಮಿಷಕ್ಕೆ ಭೂಮಿ ಮೇಲೆ ಉಪದ್ರವ ಕಾಲ ಸ್ಟಾರ್ಟ್ ಆಗಿಬಿಟ್ಟಿರುತ್ತೆ. ಆದ್ರಿಂದ ಒಂದೇ ಒಂದು ನಿಮಿಷ ಬಹಳ ಇಂಪಾರ್ಟೆಂಟ್. ಎಷ್ಟೇ ಇಂಪಾರ್ಟೆಂಟ್ ಅಂದ್ರೆ ನಾವು ಹಿಂಗೆ ರೋಡಲ್ಲಿ ಹಿಂಗೆ ಹೋಗ್ತಾ ಇರ್ತೀವಿ, ಯಾರಾದ್ರೂ ಬಂದು ಒಂದು ನಿಮಿಷದಲ್ಲಿ ಟಚ್ ಮಾಡಿದ್ರೆ ಬಿದ್ದು ಅನೇಕರು ಆಕ್ಸಿಡೆಂಟ್ ಆಗಿ ಸತ್ತೋದವ್ರು ಎಷ್ಟೋ ಇತಿಹಾಸ ಇದೆ. ಅಲ್ಲೆಲ್ಲೂಯಾ. ಅದು ಒಂದೇ ಒಂದು ನಿಮಿಷ ಬಹಳ ಇಂಪಾರ್ಟೆಂಟ್ ಅಂತ
ಅನೇಕ ಜನರಿಗೆ ಇವತ್ತು ಆಮೇಲೆ ರಿಲೇ ಓಟಗಳಲ್ಲಿ ಓಡ್ತಾ ಇರ್ತಾರೆ, ಅನೇಕರು ಓಡ್ತಾ ಇರ್ತಾರೆ. ಓಟದಲ್ಲಿ 1 ನಿಮಿಷ ಯಾರಾದರೂ ಲೇಟಾಗಿ ಬಂದರೆ, ಯಾರು 1 ನಿಮಿಷ ಬೇಗ ಬಂದಿರ್ತಾನೆ ಅವನನ್ನ ಇವನೇ ಜಯದ ವೀರ, ಇವನಿಗೆ ಬಹುಮಾನ ಕೊಡಿ, ಮೊದಲನೇ ಪ್ರಶಸ್ತಿ ಕೊಡಿ ಅಂದಾಗಿ ಅವನು ಕೊಟ್ಬಿಡ್ತಾರೆ. 1 ನಿಮಿಷ ಲೇಟಾಗಿ ಬಂದ್ರೆ ಹಿಂದೆ ಇರೋನು ಅವನು ಯೋಚನೆ ಮಾಡ್ತಾರೆ, 1 ನಿಮಿಷ ಫಾಸ್ಟಾಗಿ ಓಡ್ಬಿಟ್ಟಿದ್ರೆ ಆ ಫಾಸ್ಟ್ನೇ ಬಹುಮಾನ ನನಗೆ ಬರ್ತಿತ್ತು ಅಂದಾಗ ಅವನು ಯೋಚನೆ ಮಾಡ್ತಾನೆ. ಹಾಗಾದ್ರೆ ಏಸಿನ ರಹಸ್ಯ ಬರೋಣ ಹಿಂಗೆ, 1 ನಿಮಿಷ ನಾವೇನಾದ್ರು ಲೇಟಾಗಿ ರೆಡಿ ಆಗ್ತೀವಿ ಅಂದ್ರೂ ಕೂಡ ಆ ರಹಸ್ಯ ಬಣ್ಣದಲ್ಲಿ ಗಿಫ್ಟ್ ಕ್ಯಾನ್ಸಲ್ ಆಗುತ್ತೆ, ಅದನ್ನ ದೇವ್ರು ಬೇರೆಯವ್ರು ಕೊಟ್ಬಿಡ್ತಾನೆ. ಆದ್ರಿಂದ ಇವತ್ತು ದೇವ್ರು ನಮ್ಗೆ ಹೇಳ್ತಾ ಇದ್ದಾನೆ, ಇದಲ್ಲದೆ ಇದ್ದವಳಾಗುವ ಸುದ್ದಿಗಳನ್ನ ನೀವು ಕೇಳುವವರಾಗಿದ್ದೀರಿ. ಅಲ್ಲೆಲ್ಲವೇ. ಆದ್ರೆ ನಾವು ಇವತ್ತು ಕೇಳಿದ್ದೇವೆ, ಕಳೆದ ದಿನಗಳಲ್ಲಿ ಎಲ್ಲ ಸುದ್ದಿಗಳನ್ನ ನಾವು ಕೇಳಿದ್ದೇವೆ. ಆಮೇಲೆ ಈಗ ಇರಾನ್ ದೇಶವು ಕೂಡ, ಇಸ್ರಾಯೇಲ್ ದೇಶ, ಇವೆಲ್ಲವೂ ಕೂಡ ಒಂದು ದೇಶ ಮತ್ತೊಂದು ದೇಶಗಳ ಮೇಲೆ ಯುದ್ಧ ಮಾಡ್ತಾ ಇದ್ದೇವೆ. ಅಲ್ಲಿ ಅನೇಕ ಜನರು ಈ ದೇಶದಿಂದ ಆ ದೇಶಕ್ಕೆ ಹೋಗಿದ್ದಾರೆ. ನಮ್ಮ ಇವತ್ತು ನ್ಯೂಸ್ಗಳೆಲ್ಲ ನೋಡ್ತಾ ಇದ್ವಿ. ನಮ್ಮ ಭಾರತ ಹಾಗಾದ್ರೆ ಯೇಸು ಹೇಳಿದ್ದಾನೆ ಮುಂಚೆನೆ, 2000 ವರ್ಷಗಳ ಹಿಂದೆ ಹೇಳಿದ್ದಾನೆ, ಇದ್ದಳಾಗುವ ಸುದ್ದಿಯನ್ನು ನೀವು ಕೇಳುತ್ತೀರಿ ಅಂತ. ಯಾವೆಲ್ವಿಯ ಈಗಿನ ಕಾಲದಲ್ಲಿ ಇವಾಗಿನ ನ್ಯೂಸ್ ಇವಾಗ ಹೇಳ್ತಾ ಇರ್ತಾರೆ, ಇದು ಇದ್ದವಳು ಹಾಕುವಂತ ಕಾಲ ಇರ್ತಾಗಿ. ಆದ್ರೆ ಯೇಸು ಮುಂಚೆನೆ, ಅಡ್ವಾನ್ಸ್ ಆಗಿ ಮುಂಚೆನೆ 2000 ವರ್ಷದಿಂದಲೇ ಹೇಳಿದ್ದಾನೆ, ಇದ್ದವಳು ಆಗುವ ಸುದ್ದಿಗಳನ್ನ ನೀವು ಕೇಳುತ್ತೀರಿ ಎಂಬ. ಯಾವೆಲ್ವಿಯ ಇದೆಲ್ಲವೂ ಏನ್ ಸೂಚನೆ ಅಂದ್ರೆ ರಹಸ್ಯ ಬರೋಣದ ಸೂಚನೆಗಳಾಗಿವೆ. ಹಾಲೆಲೂಯಾ. ಹಾಗಾದ್ರೆ ಕಡೆಯ ತುತ್ತೂರಿ ಊದಲಾಗಿ ಅವಳು ಎತ್ತಲ್ಪಡುವಂತ ದಿನಕ್ಕೆ ಈಗ ಅವಳ ಕೃಪೆಯ ಸಭೆಯ ಮತಗಳಿತ್ಯಾದ ನಾವು ಬಂದಿದ್ದೇವೆ. ಆಮೆನ್.